ಹಾಯ್ ಆಲ್ ಆಫ್ ಯು. ಇವತ್ತಿನಿದೆಲ್ಲ MS ವರ್ಡಿನ ರೆಫರೆನ್ಸ್ ಟ್ಯಾಬ್ ಒಳಗಡೆ ಟೇಬಲ್ ಆಫ್ ಕಂಟೆಂಟ್ಸ್, ಫುಟ್ನೋಟ್ಸ್ ಆ್ಯಂಡ್ ಸೈಟೇಷನ್ಸ್ ಆ್ಯಂಡ್ ಬಿಬ್ಲಿಯೋಗ್ರಫಿ ಅನ್ನುವಂಥ ಈ ಮೂರು ಗ್ರೂಪ್ ಬಗ್ಗೆ ಕಂಪ್ಲೀಟ್ ಪ್ರಾಕ್ಟೀಸ್ ಮಾಡೋಣ. ಫಸ್ಟ್ ಗ್ರೂಪ್ ಏನಿದೆಲ್ಲ ಟೇಬಲ್ ಆಫ್ ಕಂಟೆಂಟ್ಸ್ ಅಂತೇಳಿದೆ. ಬುಕ್ಸ್ ಒಳಗಡೆ ಇಂಡೆಕ್ಸನ್ನು ಮಾಡೋಕ್ಕೆ ಹೆಲ್ಪ್ ಮಾಡ್ತೈತೆ ಇದು. ಇದನ್ನು ನೀವು ಸ್ಟಡಿ ಮಾಡಬೇಕಂದಾಗ ಇಲ್ಲೊಂದು ಡಾಕ್ಯುಮೆಂಟ್ ಬೇಕಾಗತ್ತೆ. ನಿಮಗೆ ಫಸ್ಟ್ ಒಂದು ಡಾಕ್ಯುಮೆಂಟನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ. ಇಲ್ಲೇನಿದೆಲ್ಲ ನಾನೀಗ ಡಾಕ್ಯುಮೆಂಟ್ ಮಾಡೋದು ಲೇಟ್ ಆಕತ್ತೆ ಅಂಥೇಳಿ ಒಂದು ಡಾಕ್ಯುಮೆಂಟು ನಾನು ಮೊದಲು ಮಾಡಿ ಇಟ್ಟಿದ್ದಿದೆ ಇಲ್ಲಿ, ಅದನ್ನು ನಾನು ಈ ಟೈಪ್ ಓಪನ್ ಮಾಡ್ತಾನೆ. ಇಲ್ಲಿದೆ ನೋಡಿ, ಈ ಟೈಪ್ ನಾನು ಏನು ಮಾಡಿದ್ದಿದೆ, ಒಂದು ಡಾಕ್ಯುಮೆಂಟನ್ನು ಇಲ್ಲಿ ಫಸ್ಟ್ಗೆ ಈ ಟೈಪ್ ರೆಡಿ ಮಾಡಿದ್ದಿದೆ. ಈ ಡಾಕ್ಯುಮೆಂಟ್ ಒಳಗಡೆ ಏನಿದೆಲ್ಲ ನೀವು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಕೊಡಬೇಕಾಗಿದ್ದು ಇಲ್ಲೇ ಹೋಮ್ ಒಳಗಡೆ ಇದ್ದಂಥ ಈ ಸ್ಟೈಲ್ಸ್ಗಳನ್ನು ಯೂಸಸ್ ಮಾಡಿ ಇಲ್ಲಿ ಹೆಡ್ಡಿಂಗ್ 1, ಹೆಡ್ಡಿಂಗ್ 2, ಹೆಡ್ಡಿಂಗ್ 3 ಅಂತೇಳಿ ಇದೆಯಲ್ಲ, ಈ ಹೆಡ್ಡಿಂಗ್ಸ್ಗಳನ್ನು ಇಲ್ಲಿ ಅಪ್ಲೈ ಮಾಡಬೇಕು. ನಾ ಫಸ್ಟ್ ಒನ್ ಇದಕ್ಕೇನು ಮಾಡ್ತೇನೆ, ಟೈಟಲ್ ಅಂತೇಳಿ ಕೊಡ್ತೇನೆ. ಟೈಟಲ್ ಇದು ಇಲ್ಲೇ ಹೆಡ್ಡಿಂಗ್ 1 ಅಂತೇಳಿ ಅಪ್ಲೈ ಮಾಡ್ತಾನೆ. ಇದು ಹೆಡ್ಡಿಂಗ್ 1. ನೀವು ಹೆಡ್ಡಿಂಗ್ 1, ಹೆಡ್ಡಿಂಗ್ 2 ಇಲ್ಲೂ ಅಪ್ಲೈ ಮಾಡ್ಬೋದು, ಇಲ್ಲ ರೆಫರೆನ್ಸ್ ಟ್ಯಾಬ್ ಒಳಗಡೆ ಇದ್ದಂಥ ಇಲ್ಲಿದೆಯಲ್ಲ ಆ್ಯಡ್ ಟೆಸ್ಟ್ ಅಂತೇಳಿ ಇಲ್ಲೇ ಲೇವಲ್ಸ್ಗಳನ್ನು ಅಪ್ಲೈ ಮಾಡ್ಬೋದು. ಲೆವೆಲ್ 1 ಮೀನ್ಸು ಹೆಡ್ಡಿಂಗ್ 1, ಲೆವೆಲ್ 2 ಮೀನ್ಸು ಹೆಡ್ಡಿಂಗ್ 2, ಲೆವೆಲ್ 3 ಮೀನ್ಸು ಹೆಡ್ಡಿಂಗ್ 3 ಅಂತೇಳಿ ಈ ಟೈಪ್ ನೀವೇನು ಮಾಡ್ಬೋದು, ಇಲ್ಲೂ ನೀವು ಹೆಡ್ಡಿಂಗ್ಸ್ಗಳನ್ನು ಅಪ್ಲೈ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾ ಇಲ್ಲೇ ಲೆವೆಲ್ 1 ಅಂತೇಳಿ ಅಪ್ಲೈ ಮಾಡ್ತಾನೆ. ಲೆವೆಲ್ 1 ಇದು ಲೆವೆಲ್ 1 ಆಯಿತಾ. ಈ ಲೆವೆಲ್ 1 ಒಳಗಡೆ ಮತ್ತೆ ಇಲ್ಲೇ ಸಬ್ ಕೊಡ್ತಾನೆ. ಈಗ ಇವಕ್ಕೇನು ಮಾಡ್ತಾನೆ, ಲೆವೆಲ್ 2 ಅಂತೇಳಿ ಚೂಸ್ ಮಾಡ್ತಾನೆ. ನೆಕ್ಸ್ಟ್ ಇದು ಲೆವೆಲ್ 2, ನೋಡಿ ಇದು ಲೆವೆಲ್ 1 ಟೆಸ್ಟು, ಇದು ಲೆವೆಲ್ 2 ಮೀನ್ಸ್ ಇದು ಹೆಡ್ಡಿಂಗ್ 1, ಇದು ಹೆಡ್ಡಿಂಗ್ 2 ಅಂತೇಳಿ ಈ ಟೈಪ್. ನೆಕ್ಸ್ಟ್ ಇಲ್ಲೇ ಮತ್ತೆ ಹೆಡ್ಡಿಂಗ್ 1 ಚೂಸ್ ಮಾಡಿ. ಇಲ್ಲೇನಿದೆಲ್ಲ ಹೆಡ್ಡಿಂಗ್ 1. ಈ ಟೈಪ್ ಹೆಡ್ಡಿಂಗ್ಸ್ಗಳನ್ನು ಅಪ್ಲೈ ಮಾಡೋದು ಭಾಳ ಇಂಪಾರ್ಟೆಂಟ್. ಇಲ್ಲಿ ನೋಡಿ ಟೈಪ್ಸ್ ಆಫ್ ಕಂಪ್ಯೂಟರು, ಅದರೊಳಗಡೆ ಏನಿದೆಲ್ಲ ಇಲ್ಲೇ ಲೆವೆಲ್ 2 ಹೇಳ್ತಾವೆ. ಇದು ಲೆವೆಲ್ 2. ನೋಡಿ ಇಲ್ಲೇ ಲೆವೆಲ್ 1 ಕೊಟ್ವಿ, ಇದು ಲೆವೆಲ್ 2. ಈ ಲೆವೆಲ್ 2 ಒಳಗಡೆ ಇದು ನೆಕ್ಸ್ಟ್ ಲೆವೆಲ್ ತೊಗೋಬೇಕೀಗ. ಯಾಕೇಳಿ ಇದರೊಳಗಡೆ ಇವು ಸಬ್ ಇವು ಎರಡು. ಇಲ್ಲೇ ಲೆವೆಲ್ 3 ಅಂತೇಳಿ ಚೂಸ್ ಮಾಡಿ. ಇರಿ ನೆಕ್ಸ್ಟ್ ಇದು ಮತ್ತೆ ಲೆವೆಲ್ 2, ನೆಕ್ಸ್ಟ್ ಇದು ಮತ್ತೆ ಲೆವೆಲ್ 3. ಈ ಟೈಪ್ ನೀವು ಏನು ಮಾಡಬೇಕಾಗತ್ತೆ, ಇಲ್ಲೇ ಲೆವೆಲ್ಸ್ಗಳನ್ನು ಅಪ್ಲೈ ಮಾಡಬೇಕಾಗತ್ತೆ. ನೋಡಿ ನಾ ಹೇಳುವುದೇನು, ನೀವು ಹೆಡ್ಡಿಂಗ್ಸನ್ನು ಇದು ಹೆಡ್ಡಿಂಗ್ 1, ಹೆಡ್ಡಿಂಗ್ 2 ಇಲ್ಲೂ ಅಪ್ಲೈ ಮಾಡ್ಬೋದು ಹೆಡ್ಡಿಂಗ್ಸನ್ನು, ಇಲ್ಲ ರೆಫರೆನ್ಸ್ ಟ್ಯಾಬ್ ಒಳಗಡೆ ಇದ್ದಂಥ ಈ ಲೇವಲ್ಸ್ಗಳನ್ನು ಚೂಸ್ ಮಾಡ್ಬೋದು. ಎರಡು ಸೇಮ್. ಬಟ್ ಇಲ್ಲಿ ಕಲರ್ ಅಪ್ಲೈ ಆಗಿದೆಯಲ್ಲ, ಈ ಟೈಪ್ ಕಲರನ್ನು ನೀವು ಮೋಡಿಫೈ ಮಾಡಬೇಕು ಅಂದಾಗ ಇಲ್ಲೇ ಹೆಡ್ಡಿಂಗ್ 1 ಮ್ಯಾಗ ಏನು ಮಾಡಿ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಮೋಡಿಫೈ ಅಂತೇಳಿ ಒಂದು ಆಪ್ಷನ್ ಸಿಗುತ್ತೆ. ಮೋಡಿಫೈ ಒಳಗಡೆ ಬಂದು ಇಲ್ಲೇ ಫಾಂಟು, ಸೈಜು, ಬೋರ್ಡು, ಇಟಾಲಿಕು ತಿಳಿದ ಅಲೈನ್ಮೆಂಟ್ ಯಾವ ಟೈಪ್ ಬೇಕಲ್ಲ ಅವನ್ನೆಲ್ಲ ಇಲ್ಲಿ ಏನು ಮಾಡ್ಬೋದು, ಇಲ್ಲಿ ಯೂಸಸ್ ಮಾಡ್ಬೋದು. ಯೂಸಸ್ ಮಾಡಿ ಇಲ್ಲಿ ಓಕೆ ಅಂಥೇಳಿ ಆಟೋಮೆಟಿಕ್ಲಿ ಏನಾಗುತ್ತೆ, ಹೆಡ್ಡಿಂಗ್ 1 ಮೋಡಿಫೈ ಆಗುತ್ತೆ. ಇದೇ ಸೇಮ್ ಹೆಡ್ಡಿಂಗ್ 2 ಮೋಡಿಫೈ ಮಾಡ್ಬೋದು. ಈ ಟೈಪ್ ನಿಮ್ಗೆ ಯಾವ ಟೈಪ್ ಕಲರ್ ಸೆಟ್ ಆಗಬೇಕಲ್ಲ ಆ ಟೈಪ್ ನೀವು ಏನು ಮಾಡ್ಬೋದು, ಇಲ್ಲಿ ಸ್ಟೈಲ್ಸ್ಗಳನ್ನು ಮೊದಲೇ ಸೆಟ್ ಮಾಡ್ಬೋದು. ದಟ್ಸ್ ಆಲ್. ಗೊತ್ತಾಯ್ತಲ್ಲ. ನೋಡಿ ಈ ಡಾಕ್ಯುಮೆಂಟ್ ಒಳಗಡೆ ಫಸ್ಟ್ ಪೇಜ್ ನನಗೀಗ ಬ್ಲ್ಯಾಂಕ್ ಬೇಕು. ಯಾಕೆ ಬ್ಲ್ಯಾಂಕ್ ಬೇಕು ಹೇಳಿ, ಅಲ್ಲಿ ನಾನು ಇಂಡೆಕ್ಸನ್ನು ಕ್ರಿಯೇಟ್ ಮಾಡಬೇಕಾಗಿತ್ತು. ಆವಾಗ ಏನು ಮಾಡಿ, ಜಸ್ಟ್ ಇಲ್ಲೇ ಹೆಡ್ಡಿಂಗ್ ಅಂತಲ್ಲಿ ಕ್ಲಿಕ್ ಮಾಡಿ Ctrl+Enter ಪ್ರೆಸ್ ಮಾಡಿ ಆಟೋಮೆಟಿಕ್ಲಿ ಇದು ನೆಕ್ಸ್ಟ್ ಪೇಜಿಗೆ ಬಂತು. ಈ ಫಸ್ಟ್ ಪೇಜ್ ಏನಾಯಿತು, ಬ್ಲ್ಯಾಂಕ್ ಆಯಿತು. ನೆಕ್ಸ್ಟ್ ಏನಿದೆಯಲ್ಲ ಇಲ್ಲಿದೆ ನೋಡಿ, ಟೇಬಲ್ ಆಫ್ ಕಂಟೆಂಟ್ಸ್ ಅಂತೇಳಿ ಜಸ್ಟ್ ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ಟೈಪ್ಸ್ ಆಫ್ ನಿಮಗೂ ಟೇಬಲ್ಸ್ ಇರ್ತದೆ. ಎಕ್ಸಾಂಪಲು ಈ ಟೈಪ್ ಟೇಬಲ್ ಬೇಕಾಯ್ತು. ಇದಕ್ಕೆ ಏನು ಚೇಂಜಸ್ ಇಲ್ಲ. ಇಲ್ಲೇನಿದೆಯಲ್ಲ ಇಲ್ಲಿ ಕಂಟೆಂಟ್ಸ್ ಅಂತೇಳಿ ಅಷ್ಟೇ ಇದೆ, ಇಲ್ಲಿ ಟೇಬಲ್ ಆಫ್ ಕಂಟೆಂಟ್ಸ್ ಅಂತೇಳಿದೆ. ಯಾವ ಸ್ಟೈಲ್ ಬೇಕಲ್ಲ ಆ ಸ್ಟೈಲನ್ನು ಜಸ್ಟ್ ಹಿಂಗೆ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಇಲ್ಲಿ ಏನಾಗ್ತದೆ, ಈ ಟೈಪ್ ನಿಮ್ಮ ಇಂಡೆಕ್ಸ್ ಈ ಟೈಪ್ ಶೋ ಮಾಡ್ತದೆ. ನೋಡಿ ಈ ಫಸ್ಟ್ ಇದೆಯಲ್ಲ, ಈ ಉಷ್ಟು ಟೆಸ್ಟ್ ಲೆವೆಲ್ 1 ಟೆಸ್ಟ್ ಇದು ಮೀನ್ಸ್ ಹೆಡ್ಡಿಂಗ್ 1. ನೆಕ್ಸ್ಟ್ ಒನ್ ಇದು ಹೆಡ್ಡಿಂಗ್ 2 ಇದು ಹೇಳ್ತಾ, ಮತ್ತಿದು ಹೆಡ್ಡಿಂಗ್ 1 ಈ ಟೈಪ್, ಇದು ಹೆಡ್ಡಿಂಗ್ 2 ಈ ಟೈಪ್. ನೋಡಿ ಇದು ಹೆಡ್ಡಿಂಗ್ 1, ಇದು ಹೆಡ್ಡಿಂಗ್ 1,
ದೆನ್ ಇದು ಹೆಡ್ಡಿಂಗ್ 2 ಮತ್ತು ವಾಪಸ್ ಇದು ಹೆಡ್ಡಿಂಗ್ 2. ದೆನ್ ನೆಕ್ಸ್ಟ್ ಒನ್ ಇದು ಹೆಡ್ಡಿಂಗ್ 3 ಅಂತೇಳಿ. ಈ ಟೈಪ್ ನೀವೇನು ಮಾಡ್ಬೋದು, ಇಲ್ಲಿ ಲೇಬಲ್ಸ್ಗಳನ್ನು ಈ ಟೈಪ್ ಅಪ್ಲೈ ಮಾಡಿಕೊಂಡು ಈ ಟೈಪ್ ಒಂದು ಇಂಡೆಕ್ಸನ್ನು ಕ್ರಿಯೇಟ್ ಮಾಡ್ಬೋದು. ಭಾಳ ಈಸಿ ವೇ ಒಳಗಡೆ ಇದು ಕ್ರಿಯೇಟ್ ಆಗಿಬಿಡ್ತದೆ. ಈ ಜಸ್ಟ್ ಏನಿಲ್ಲ, ನೀವು ಲೇಬಲ್ಸ್ಗಳನ್ನು ಅಲ್ಲಿ ಅಪ್ಲೈ ಮಾಡ್ಕೊಳ್ಳೋದು. ದೆನ್ ನೆಕ್ಸ್ಟ್ ಒನ್ ಇಲ್ಲಿ ಬಂದು ಜಸ್ಟ್ ಹಿಂಗೆ ಕ್ಲಿಕ್ ಮಾಡಿದ್ಬಿಟ್ಲೆ ಇಲ್ಲಿ ಆಟೋಮೆಟಿಕ್ಲಿ ಈ ಟೈಪು ಇಂಡೆಕ್ಸ್ ತಾನ ಕ್ರಿಯೇಟ್ ಮಾಡ್ತದೆ. ದೆನ್ ನೆಕ್ಸ್ಟ್ ಒನ್ ಇಲ್ಲಿ ಪೇಜ್ ನಂಬರ್ ಈ ಟೈಪ್ ಏನು ಮಾಡ್ತೈತಿ, ಸೈಡ್ ಈ ಟೈಪ್ ಶೋ ಮಾಡ್ತದೆ. ಇಲ್ಲಿ ಈ ಟೈಪ್ ನೋಡಿ ಯಾವ ಪೇಜ್ ಒಳಗಡೆ ಯಾವ ಸಬ್ಜೆಕ್ಟ್ ಬಗ್ಗೆ ನೋಟ್ಸ್ ಇದೆ ಅಂತೇಳಿ. ಇನ್ನೊಂದು ಮೇನ್ ಅಡ್ವಾಂಟೇಜ್ ಏನಿದೆ ಗೊತ್ತಾ, ನೀವು ಯಾವುದೇ ಒಂದು ನೋಟ್ಸ್ಗೆ ಹೋಗ್ಬೇಕಾಗಿತ್ತು, ಈಗ ಎಕ್ಸಾಂಪಲು ಕಂಪ್ಯೂಟರ್ ಹಾರ್ಡ್ವೇರ್ ಈ ಒಂದು ನೋಟ್ಸ್ಗೆ ಹೋಗ್ಬೇಕಾಗಿತ್ತು, ಇಲ್ಲಿ ಕಂಟ್ರೋಲ್ ಹಿಡಿದು ಜಸ್ಟ್ ಹಿಂಗೆ ಕ್ಲಿಕ್ ಮಾಡಿದ ಕೂಡಲೇ ಆಟೋಮೆಟಿಕ್ಲಿ ಈ ಒಂದು ಕಂಪ್ಯೂಟರ್ ಹಾರ್ಡ್ವೇರ್ ಅನ್ನುವಂಥ ಈ ನೋಟ್ಸು ಬಂದ್ವಿ. ಈ ಟೈಪ್ ನೀವು ಏನು ಮಾಡ್ಬೋದು, ಯಾವ ನೋಟ್ಸ್ ಬೇಕಲ್ಲ ಆ ನೋಟ್ಸ್ಗೆ ಇಲ್ಲಿಂದ ಈಸಿಯೆಸ್ಟಾಗಿ ಲಿಫ್ಟ್ ತೊಗೋಬೋದು. ಎಕ್ಸಾಂಪಲ್ ನಾನೀಗ CPU ನೋಟ್ಸ್ಗೆ ಹೋಗ್ಬೇಕು, ಜಸ್ಟ್ ಇಲ್ಲಿ ಕಂಟ್ರೋಲ್ ಪ್ಲಸ್ ಇಲ್ಲೇನು ಮಾಡಿ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಈ ಟೈಪ್ CPU ನೋಟ್ಸ್ ಬಂದ್ವಿ. ಈ ಟೈಪ್ ನೀವು ಏನು ಮಾಡ್ಬೋದು, ಈ ಟೈಪ್ ಈಸಿಯೆಸ್ಟಾಗಿ ಲಿಫ್ಟ್ ತೊಗೋಬೋದು ಅಂಥೇಳಿ. ನೆಕ್ಸ್ಟ್ ಒಂದು ಬರ್ರಿ ಅಪ್ ಟು ಡೇಟ್ ಟೇಬಲ್ ಅಂಥೇಳಿ ಒಂದು ಆಪ್ಷನ್ ಇದೆ. ಈಗ ನಾವು ಒಂದು ಟೇಬಲನ್ನು ಇಂಡೆಕ್ಸನ್ನು ನಾವು ಇಲ್ಲೇ ಕ್ರಿಯೇಟ್ ಮಾಡೇವಿ, ಆಮೇಲೆ ನಾವು ಏನೋ ಒಂದು ನೋಟ್ಸ್ ಇಲ್ಲಿ ಜಾಸ್ತಿ ಮಾಡಿದ್ವಿ, ಇಲ್ಲ ಎಡಿಟ್ ಮಾಡಿದ್ವಿ, ಚೇಂಜಸ್ ಮಾಡಿದ್ವಿ. ಈಗ ಎಕ್ಸಾಂಪಲ್ ಅದಕ್ಕಂಥೇಳಿ ನಾನು ಇಲ್ಲಿ ಕೆಲವೊಂದಿಷ್ಟು ಟೆಸ್ಟ್ಗೆ ಹೆಡ್ಡಿಂಗ್ಸ್ಗಳನ್ನು ಅಪ್ಲೈ ಮಾಡಿಲ್ಲ ನೋಡಿ. ಇಲ್ಲೇ ಕಂಪ್ಯೂಟರ್ ಸಾಫ್ಟ್ವೇರ್ ಇದಕ್ಕೇನು ಮಾಡ್ತೇನೆ ನಾನೀಗ ಲೆವೆಲ್ 1, ನೆಕ್ಸ್ಟ್ ಒನ್ ಇದು ಲೆವೆಲ್ 2, ದ ನೆಕ್ಸ್ಟ್ ಒನ್ ಇದು ಲೆವೆಲ್ 2 ಈ ಟೈಪ್ ನೋಡಿ. ಈ ಕಂಪ್ಯೂಟರ್ ಸಾಫ್ಟ್ವೇರ್ ಅನ್ನುವಂಥದ್ದು ಈ ನೋಟ್ಸ್ಗೆ ನಾನು ಲೆವೆಲ್ ಕೊಟ್ಟಿದ್ದಿಲ್ಲ ತಿಳಿತಾ, ಈಗ ಲೆವೆಲ್ ಕೊಟ್ಟೇನೆ. ಮೀನ್ಸ್ ಈಗ ಹೊಸದಾಗಿ ಟೈಪ್ ಮಾಡಿದ್ವಿ ಅಂತ ಇಮ್ಯಾಜಿನೇಷನ್ ಮಾಡಿ, ಈಗ ಹೊಸದಾಗಿ ನಾವು ಈ ನೋಟ್ಸನ್ನು ಮತ್ತಿಲ್ಲೇ ಟೈಪ್ ಮಾಡೇವಿ. ಬಟ್ ನಮ್ಮ ಈ ಟೇಬಲ್ ಒಳಗಡೆ ಅದು ಅಪ್ ಟು ಡೇಟ್ ಆಗಿಲ್ಲ ನೋಡಿ. ಬಂದಿದೆಯಾ ಇಲ್ಲಿ? ಇಲ್ಲಲ್ಲ. ಜಸ್ಟ್ ಇಲ್ಲಿ ಏನು ಮಾಡಿ ಅಪ್ ಟು ಡೇಟ್ ಅಂತೇಳಿ ಇಲ್ಲಿ ಕ್ಲಿಕ್ ಮಾಡಿ ಒಂದು, ಇಲ್ಲ ಈ ಅಪ್ ಟು ಡೇಟ್ ಟೇಬಲ್ ಅಂತೇಳಿ ಇದೆಯಲ್ಲ, ಜಸ್ಟ್ ಇದನ್ನು ಕ್ಲಿಕ್ ಮಾಡಿ ಇಲ್ಲೇನಿದೆಯಲ್ಲ ಅಪ್ ಟು ಡೇಟ್ ಎಂಟೈರ್ ಟೇಬಲ್ ಅಂತೇಳಿ ಚೂಸ್ ಮಾಡಿ ಓಕೆ ಅಂತ ಹೇಳ್ಬಿಡಿ. ಇಲ್ಲಿ ಪೇಜ್ ನಂಬರು ಆಯಿತು, ಕಂಟೆಂಟು ಆಯಿತು, ನಿಮ್ಮ ಲೇಬಲ್ಸು ಆಯಿತು. ಆಟೋಮೆಟಿಕ್ಲಿ ಏನಾಕ್ಕವು ಇಲ್ಲಿ ಅಪ್ ಟು ಡೇಟ್ ಆಕ್ಕವು. ಜಸ್ಟ್ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಇಲ್ಲಿ ಏನಾಕತೆ ಅಪ್ ಟು ಡೇಟ್ ಆಯಿತು. ಇಲ್ಲಿ ಬಂದು ನೆಕ್ಸ್ಟ್ ಆಪ್ಷನ್ ಬನ್ನಿ ಇನ್ಸರ್ಟ್ ಟೇಬಲ್ ಆಫ್ ಕಂಟೆಂಟ್ಸ್ ಅಂತ ಹೇಳಿದೆ. ಜಸ್ಟ್ ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ಏನು ಮಾಡ್ಬೋದು, ಈಗ ಲೇವಲ್ ಎಷ್ಟಿದೆ, ಈಗ ಇಲ್ಲಿ 3 ಲೇವಲ್ ಇದೆಯಲ್ಲ, ಇದಕ್ಕಿಂತ ಜಾಸ್ತಿ ಲೇವಲ್ ಬೇಕಾಗಿತ್ತಂದಾಗ ಇಲ್ಲಿ ಟೇಬಲ್ ಆಫ್ ಕಂಟೆಂಟ್ಸ್ ಒಳಗಡೆ ಬಂದು ಇಲ್ಲಿ ಇನ್ಸರ್ಟ್ ಟೇಬಲ್ ಆಫ್ ಕಂಟೆಂಟ್ಸ್ ಅಂತ ಹೇಳಿದೆಯಲ್ಲ, ಜಸ್ಟ್ ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ನೀವು ಏನು ಮಾಡ್ಬೋದು ಶೋ ಲೇವಲ್ಸ್, ಇದನ್ನು ಲೇವಲ್ಸ್ಗಳನ್ನು ಜಾಸ್ತಿನೂ ಮಾಡ್ಬೋದು. ಇಲ್ಲಿ ಶೋ ಆಗುತ್ತೆ ಇದೆ ಹೌದಾ, 5 ಲೇವಲ್ ಹೆಡ್ಡಿಂಗ್ 5 ಬಂದಿದೆ. ಈ ಟೈಪ್ ನೀವು ಎಷ್ಟು ಲೇವಲ್ ಬೇಕಲ್ಲ ಅಷ್ಟು ಲೇವಲನ್ನು ಚೂಸ್ ಮಾಡ್ಬೋದು. ನೆಕ್ಸ್ಟ್ ಒಂದು ಇದು ಲೀಡರ್ ಇದೆಯಲ್ಲ, ಇದು ಡಾಟ್ ಇದೆಯಲ್ಲ, ಈ ಡಾಟ್ ಸ್ಟೈಲ್ ಚೇಂಜಸ್ ಆಗಬೇಕಾಯಿತು. ಇಲ್ಲಿ ಏನು ಮಾಡ್ಬೋದು ಸ್ಟೈಲ್ ಚೇಂಜಸ್ ಮಾಡ್ಬೋದು ಈ ಟೈಪ್. ನೆಕ್ಸ್ಟ್ ಒಂದು ಇಲ್ಲಿ ಓಕೆ ಅಂತೇಳಿ ಓಕೆ ಆಟೋಮೆಟಿಕ್ಲಿ ಎಸ್ ನೋಡಿ. ಈ ಟೈಪ್ ಏನಾಯಿತು, ಈ ಡಾಟ್ ಸ್ಟೈಲ್ ಹೋಗಿ ಇದು ಲೈನ್ ಸ್ಟೈಲ್ ಚೇಂಜ್ ಆಯಿತು ನೋಡಿ ಹೌದಾ. ಈ ಟೈಪ್ ನೀವು ಲೇವಲ್ಸ್ಗಳನ್ನು ಜಾಸ್ತಿನೂ ಮಾಡ್ಬೋದು ಮತ್ತು ವಾಪಸ್ ಇಲ್ಲೇ ಸ್ಟೈಲ್ಸ್ಗಳನ್ನು ಚೇಂಜಸ್ಸು ಮಾಡ್ಬೋದು. ಈ ಟೈಪ್ ಡನ್. ನೆಕ್ಸ್ಟ್ ಒಂದು ರಿಮೂವ್ ಟೇಬಲ್ ಅಂತ ಹೇಳಿದೆ, ಇದು ಬೇಡಾಗಿತ್ತಂದಾಗ ರಿಮೂವ್ ಮಾಡಿ ಕ್ಯಾನ್ಸಲು ಮಾಡ್ಬೋದು. ದಟ್ಸ್ ಆಲ್. ನೆಕ್ಸ್ಟ್ ಒಂದು ಏನಿದೆಲ್ಲ ಸೇವ್ ಸೆಲೆಕ್ಷನ್ ಅಂತ ಹೇಳಿದೆ. ಈ ಸೇವ್ ಸೆಲೆಕ್ಷನ್ ಗೊತ್ತಲ್ಲ, ಏನು ನಿಮ್ಮದೇ ಸ್ಟೈಲ್ ಒಳಗಡೆ ಈ ಟೈಪ್ ಏನು ಮಾಡ್ಬೋದು, ಒಂದು ಟೇಬಲನ್ನು ಮಾಡಿ ಸೇವ್ ಮಾಡ್ಬೋದು. ಗೊತ್ತಾಯ್ತಲ್ಲ, ನಿಮ್ಗೆ ಯಾವ ಸ್ಟೈಲ್ ಬೇಕಲ್ಲ ಆ ಸ್ಟೈಲನ್ನು ಇಲ್ಲಿ ಸೇವ್ ಮಾಡ್ಬೋದು. ದಟ್ಸ್ ಆಲ್. ಓಕೆ, ಇಲ್ಲಿಗೆ ಏನಾಯಿತು ಟೇಬಲ್ ಆಫ್ ಕಂಟೆಂಟ್ಸ್ ಅನ್ನುವಂಥ ಗ್ರೂಪ್ ಏನಾಯಿತು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಗ್ರೂಪ್ ಬನ್ನಿ ಫುಟ್ ನೋಟ್ಸ್ ಅಂತ ಹೇಳಿದೆ. ಫುಟ್ ನೋಟ್ ಅಂದ್ಬಿಟ್ಲೆ ಹಿಂದೆ ಒಂದು ಸ್ಟಡಿ ಮಾಡಿದ್ವಿ ನಾವು, ಎಲ್ಲೇ ಇನ್ಸರ್ಟ್ ಟ್ಯಾಬ್ ಒಳಗಡೆ ಇಲ್ಲಿದೆಯಲ್ಲ ಫುಟ್ಟರ್ ಅಂತೇಳಿ, ಇದು ಈ ಹೆಡ್ಡರು ಫುಟ್ಟರ್ ಏನಿದೆಯಲ್ಲ, ನಾವು ಆ್ಯಕ್ಚುಲಿ ಡಾಕ್ಯುಮೆಂಟ್ ಟೈಟಲ್ಸ್ಗಳನ್ನು ಕೊಡೋಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಒನ್ ಏನಿದೆಯಲ್ಲ, ಯಾವುದೇ ಒಂದು ಕಾಲೇಜ್ ನೇಮು, ಸಂಸ್ಥಾ ನೇಮು, ಈ ಟೈಪ್ ನಾವು ಕೊಡೋಕೆ ಇದನ್ನು ಯೂಸಸ್ ಮಾಡ್ತೇವೆ. ಪೇಜ್ ನಂಬರ್ ಕೊಡೋಕೆ ಯೂಸಸ್ ಮಾಡ್ತೇವೆ, ಇಲ್ಲ ಡೇಟ್ ಕೊಡೋಕೆ ಯೂಸಸ್ ಮಾಡ್ತೇವೆ, ಈ ಟೈಪು ಯೂಸಸ್ ಮಾಡ್ತೇವೆ. ಬಟ್ ಈ ಒಂದು ಫುಟ್ಟರ್ ಬೇರೆ, ಇಲ್ಲಿದ್ದಂಥ ರೆಫರೆನ್ಸ್ ಟ್ಯಾಬ್ ಒಳಗಡೆ ಇದ್ದಂಥ ಈ ಫುಟ್ ನೋಟ್ ಬೇರೆ. ಫುಟ್ ನೋಟ್ ಮೀನ್ಸು ಈ ಪೇಜಿನ ಫುಟ್ ಒಳಗಡೆ, ಮೀನ್ಸ್ ಇಲ್ಲಿ ಕೆಳಗಡೆ ಏನು ಮಾಡೋದು, ಈ ಪೇಜ್ ಒಳಗಡೆ ಕಾಂಪ್ಲಿಕೇಟ್ ಇದ್ದಂಥ ವರ್ಡ್ಸ್ ಬಗ್ಗೆ ನಾವು ನೋಟ್ ಕೊಡೋದಕ್ಕೆ ನಾವು ಏನಂತ ಹೇಳ್ತೇವೆ, ಫುಟ್ ನೋಟ್ ಅಂತ ಹೇಳ್ತೇವೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲೊಂದು CPU ಅನ್ನುವಂಥ ವರ್ಡ್ ಇದೆ. ಈ CPU ಫುಲ್ ಫಾರ್ಮ್ ನಾವು ಇಲ್ಲಿ ಕೊಟ್ಟಿಲ್ಲ, ಇದಕ್ಕೆ ಸಂಬಂಧಪಟ್ಟಂಥ ಫುಲ್ ಫಾರ್ಮನ್ನು ನಾನು ಈ ಫುಟ್ ನೋಟ್ ಒಳಗಡೆ ಕೊಡಬೇಕಂದಾಗ ಜಸ್ಟ್ ಇಲ್ಲಿ ಫುಟ್ ನೋಟ್ ಅಂತೇಳಿ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಇಲ್ಲಿ ಶೋ ಮಾಡ್ತೈತೆ, ನಿಮಗೂ 1 ಅಂತೇಳಿ ಶೋ ಮಾಡ್ತೈತಿ. ಇದೆ ಇಲ್ಲೇನು ಮಾಡಿ ಈ ಟೈಪ್ ಏನಿದೆಯಲ್ಲ, ಒಂದು CPU ಸಂಬಂಧಪಟ್ಟಂಥ ಮೀನಿಂಗ್ ಆಗಲಿ ಇಲ್ಲ ಒಂದು ಫುಲ್ ಫಾರ್ಮ್ ಆಗಲಿ, ಈ ಟೈಪ್ ನಾವೇನು ಮಾಡಿದ್ವಿ ಇಲ್ಲಿ ಫುಟ್ ನೋಟ್ ಒಳಗಡೆ ಕೊಟ್ವಿ. ನೆಕ್ಸ್ಟ್ ಒಂದು ಏನಿದೆಯಲ್ಲ, ಇಲ್ಲಿ ಬನ್ನಿ, ಈಗ ನಾವು ಇಲ್ಲಿ ಫುಟ್ ನೋಟ್ ಏನು ಕೊಟ್ಟಿವಲ್ಲ, ಇದು 1 ಅಂತ ಹೇಳಿದೆ. ಇಲ್ಲಿ CPU ಒಳಗೂ ಏನಾಗಿದೆ, ಇಲ್ಲಿ 1 ಅಂತೇಳಿ ಬಂದಿದೆ ನೋಡಿ. ಈ ಟೈಪ್ ಮೀನ್ಸ್ ಈ ಟೈಪ್ 1 ಇತ್ತು, ಇದಕ್ಕೆ ಸಂಬಂಧಪಟ್ಟಂಥ ಫುಟ್ ನೋಟು ಇಲ್ಲಿದೆ ಅಂಥೇಳಿ.
ಇನ್ನೊಂದು ಅಡ್ವಾಂಟೇಜ್ ಏನಿದೆ ಗೊತ್ತಾ, ನೀವು ಮೌಸ್ ಪಾಯಿಂಟ್ ತೊಗೊಂಡು ಇಲ್ಲಿ ಬಂದಾಗ ಇಲ್ಲೇನು ಮಾಡ್ತದೆ, ಆ ಒಂದು ನೋಟ್ ಏನು ಮಾಡ್ತೈತೆ ಈ ಟೈಪ್ ಶೋ ಮಾಡ್ತದೆ. ಈ ಟೈಪ್ ನೀವು ಏನು ಮಾಡ್ಬೋದು, ಈ ಫುಟ್ ನೋಟನ್ನು ಯೂಸಸ್ ಮಾಡ್ಬೋದು. ನೆಕ್ಸ್ಟ್ ಒಂದು ಏನಿದೆಲ್ಲ ಈ ALU ಅಂತೇಳಿ, ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿ ಫುಟ್ ನೋಟ್ ಅಂತೇಳಿ ವಾಪಸ್ ಇಲ್ಲಿ 2 ಅಂತೇಳಿ ಕೊಡ್ತೈತಿ. ಇದಕ್ಕೆ ಏನಿದೆಲ್ಲ ಈ ಟೈಪ್ ನಾವು 2 ಒಳಗಡೆ ಏನು ಮಾಡಿದ್ವಿ, ALU ಸಂಬಂಧಪಟ್ಟಂಥ ಮೀನಿಂಗನ್ನು ಇಲ್ಲಿ ಕೊಟ್ಟೆ. ಇಲ್ಲಿ ಜಸ್ಟ್ ನೀವು ಮೌಸ್ ಪಾಯಿಂಟ್ ತೊಗೊಂಬಂದಾಗ ಆಟೋಮೆಟಿಕ್ಲಿ ಆ ಒಂದು ಡೆಫಿನೇಷನ್ ಏನು ಮಾಡ್ತೈತೆ ಇಲ್ಲಿ ಶೋ ಮಾಡ್ತದೆ. ಈ ಟೈಪ್ ನೀವು ಏನು ಮಾಡ್ಬೋದು, ಈ ಒಂದು ಫುಟ್ ನೋಟನ್ನು ಈ ಟೈಪ್ ಯೂಸಸ್ ಮಾಡ್ಬೋದು. ನೆಕ್ಸ್ಟ್ ಈ ಪೇಜಿಗೆ ಬರ್ರಿ. ಈ ಪೇಜ್ ಒಳಗಡೆ ಏನಿದೆಲ್ಲ ಯಾವ ಅಂಥ ವರ್ಡ್ಸ್ ಇದ್ದಿದ್ದಿಲ್ಲ, ನೀವು ಡೆಫಿನೇಷನ್ ಕೊಡುವಂಥವು ಇಲ್ಲ, ನೀವು ಏನೋ ಮೀನಿಂಗ್ ತಿಳಿಸುವಂಥ ವರ್ಡ್ಸ್ ಇದ್ದಿದ್ದಿಲ್ಲ, ಬಿಡಿ, ಆ ಪೇಜ್ ಬಿಟ್ಬಿಡಿ. ನೆಕ್ಸ್ಟ್ ಒಂದು ಈ ಪೇಜ್ ಒಳಗಡೆ ಬನ್ನಿ. ಇಲ್ಲೊಂದಿದೆ ನೋಡಿ, ಲ್ಯಾನ್ ಅಂತ ಹೇಳಿದೆ. ಈ ಲ್ಯಾನ್ ಸಂಬಂಧಪಟ್ಟಿದ್ದು ಫುಟ್ ನೋಟ್ ನಾವು ಕೊಡಬೇಕಂದಾಗ ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿ ಫುಟ್ ನೋಟ್ ಅಂತೇಳಿ ಆಟೋಮೆಟಿಕ್ಲಿ ಇಲ್ಲೇ ಫುಟ್ ನೋಟ್ ಪ್ಲೇಸ್ ಕೊಡ್ತೈತಿ. ಇಲ್ಲಿ ಟೈಪ್ ಮಾಡಿ ಈ ಟೈಪ್. ನೆಕ್ಸ್ಟ್ ಒಂದು ಮತ್ತೆ ಯಾವುದು, ಇಲ್ಲಿ ವ್ಯಾನ್ ಅಂತ ಹೇಳಿದೆ. ವ್ಯಾನ್ ಸಂಬಂಧಪಟ್ಟಿದ್ದು ಡೆಫಿನೇಷನ್ ಕೊಡಬೇಕು ಇಲ್ಲ ಫುಲ್ ಫಾರ್ಮ್ ಕೊಡಬೇಕಂದಾಗ ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿ ವಾಪಸ್ ಇಲ್ಲಿ ಟೈಪ್ ಮಾಡ್ಬೋದು. ಈ ಟೈಪ್ ನೀವೇನು ಮಾಡ್ಬೋದು, ಈ ಫುಟ್ ನೋಟ್ಗಳನ್ನು ಈ ಟೈಪ್ ಯೂಸಸ್ ಮಾಡ್ಬೋದು. ನೋಡಿ ಇಲ್ಲೇ ಈ ಟೈಪ್ ಏನು ಮಾಡ್ತೈತೆ ಅದು ಶೋ ಮಾಡ್ತೈತೆ. ಯಾವಾಗ ಸಾಫ್ಟ್ ಕಾಪಿ ಒಳಗಡೆ ಇದ್ದಾಗ, ಅದೇ ನೀವು ಬುಕ್ ಮಾಡಿದ್ವಿ ಪ್ರಿಂಟ್ ಮಾಡಿದ್ವಿ ಅಂದಾಗ ಇದಕ್ಕೆ ಸಂಬಂಧಪಟ್ಟಂಥದ್ದು ಫುಟ್ ನೋಟ್ ಇಲ್ಲಿದೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಬಂದು ನೀವು ನೋಡಿ ತಿಳ್ಕೊಬೋದು. ಇಂಥ ಸಿಚುವೇಶನ್ ಒಳಗಡೆ ನಾವು ಏನು ಮಾಡ್ತೇವೆ, ಈ ಫುಟ್ ನೋಟನ್ನು ಯೂಸಸ್ ಮಾಡ್ತೇವೆ. ಗೊತ್ತೈತಲ್ಲ. ನೆಕ್ಸ್ಟ್ ಒಂದು ಬರ್ರಿ. ನೆಕ್ಸ್ಟ್ ಒಂದು ಏನಿದೆಲ್ಲ ಎಂಡ್ ನೋಟ್ ಅಂತೇಳಿ ಒಂದಿದೆ ನೋಡಿ. ಈ ಫುಟ್ ನೋಟ್ ಅಂತೇಳಿದೆ, ಈ ಎಂಡ್ ನೋಟ್ ಅಂತೇಳಿದೆ. ಇದಕ್ಕೆ ಎರಡಕ್ಕೂ ಏನು ಚೇಂಜಸ್ ನೋಡಿ. ನೀವು ಫುಟ್ ನೋಟ್ ಅಂತೇಳಿ ಯೂಸಸ್ ಮಾಡ್ಬೋದು, ಎಂಡ್ ನೋಟ್ ಅಂತೂ ಯೂಸಸ್ ಮಾಡ್ಬೋದು. ಎರಡು ನೋಟ್ಗಳನ್ನು ಕೊಡೋಕೆ ಯೂಸಸ್ ಆಗ್ತದೆ. ಬಟ್ ಸ್ವಲ್ಪ ಚೇಂಜಸ್ ಇದೆ. ಏನು ಗೊತ್ತಾ, ಇದು ಫುಟ್ ನೋಟು ಆಯಾ ಪೇಜಿನ ಕೆಳಗಡೆ ಈ ಟೈಪ್ ನಿಮ್ಮ ನೋಟ್ ಮಾಡೋಕೆ ಒಂದು ಸ್ಪೇಸ್ ಕೊಡ್ತೈತೆ. ಬಟ್ ಎಂಡ್ ನೋಟ್ ಆ ಟೈಪ್ ಅಲ್ಲ. ನೀವು ಯಾವುದೇ ಪೇಜ್ ಒಳಗಡೆ ಎಂಡ್ ನೋಟ್ ಕೊಟ್ಟಾಗ ಅದು ಏನಾಗ್ತದೆ, ಡಾಕ್ಯುಮೆಂಟಿನ ಲಾಸ್ಟ್ ಒಳಗಡೆ ಏನು ಮಾಡ್ತದೆ, ಸ್ಪೇಸ್ ಕೊಡ್ತದೆ ನಿಮ್ಗೆ ಟೈಪ್ ಮಾಡೋಕೆ. ಫಾರ್ ಎಕ್ಸಾಂಪಲ್ ಇಲ್ಲಿ ರ್ಯಾಮ್ ಅಂತ ಹೇಳಿದೆ. ಈ ರ್ಯಾಮ್ ಸಂಬಂಧಪಟ್ಟಂತ ಎಂಡ್ ನೋಟ್ ಕೊಡ್ಬೇಕು. ನಾನು ಫುಟ್ ನೋಟ್ ಕೊಡೋದಿತ್ತು, ಇಲ್ಲಿ ಕ್ಲಿಕ್ ಮಾಡಿ ಫುಟ್ ನೋಟ್ ಅಂದ್ಬಿಡ್ಲಿ ಆ ಪೇಜಿನ ಕೆಳಗಡೆ ಏನು ಮಾಡ್ತದೆ, ಇಲ್ಲೇ ಸ್ಪೇಸ್ ಕೊಡ್ತದೆ. ಬಟ್ ಎಂಡ್ ನೋಟ್ ಕೊಡಬೇಕಂದ್ರೆ ಜಸ್ಟ್ ಎಂಡ್ ನೋಟ್ ಅಂತೇಳಿ ಆಟೋಮೆಟಿಕ್ಲಿ ಲಾಸ್ಟ್ ಬಂದು ನೋಡಿ, ಈ ಡಾಕ್ಯುಮೆಂಟಿನ ಲಾಸ್ಟ್ ಪೇಜ್ ಒಳಗಡೆ ಇದು ಫುಟ್ ನೋಟ್ ಕೊಡ್ತದೆ. ಈಗ ಎಕ್ಸಾಂಪಲು ರ್ಯಾಮ್ ಅಲ್ಲ ಅದು. ಈ ಟೈಪ್ ನಾವು ಏನು ಮಾಡಿದ್ವಿ, ರ್ಯಾಮ್ ಸಂಬಂಧಪಟ್ಟಂಥ ಡೆಫಿನೇಷನ್ನ ಇಲ್ಲಿ ಕೊಟ್ಟೆವು. ಇದು ಎಂಡ್ ನೋಟ್. ಇದು ಈ ಎಂಡ್ ನೋಟ್ ಹೆಂಗೆ ಇಂಡಿಕೇಟ್ ಮಾಡ, ರೋಮನ್ ಒಳಗಡೆ ಇಂಡಿಕೇಟ್ ಮಾಡ್ತೈತೆ. ಫುಟ್ ನೋಟ್ ಏನು ಮಾಡ್ತೈತಿ, 1 2 3 ಅನ್ನುವಂಥ ನಂಬರ್ ಕೊಡ್ತೈತಿ. ಇದು ಒಂದು ಚೇಂಜಸ್ಸು. ಇನ್ನೊಂದು ಚೇಂಜಸ್ ಏನು, ಫುಟ್ ನೋಟು ಆಯಾ ಪೇಜಿನ ಕೆಳಗಡೆ ಕೊಡ್ತೈತಿ. ಎಂಡ್ ನೋಟ್ ಏನು ಮಾಡ್ತೈತಿ, ಡಾಕ್ಯುಮೆಂಟಿನ ಲಾಸ್ಟ್ ಪೇಜ್ ಒಳಗಡೆ ಕೊಡ್ತೈತಿ. ಇವು 2 ಚೇಂಜಸ್ ಇದೆ ನೋಡಿ. ಎದಕ್ಕೆ, ನಿಮ್ಮ ಎಂಡ್ ನೋಟ್ ಆ್ಯಂಡ್ ಫುಟ್ ನೋಟಿಗೆ. ಈ ನೆಕ್ಸ್ಟ್ ಏನಿದೆಲ್ಲ ರ್ಯಾಮ್ ನೋಟ್ಸ್ ಬನ್ನಿ. ಇಲ್ಲಿದೆಲ್ಲ ರ್ಯಾಮ್ ಅಂತೇಳಿ ಇಲ್ಲಿ ನೋಡಿ ಈ ಟೈಪ್ ರೋಮನ್ 1 ಕೊಡ. ರೋಮನ್ 1 2 ಈ ಟೈಪ್ ಇತ್ತು. ಇದು ಎಂಡ್ ನೋಟ್ ಅಂತೇಳಿ ತಿಳ್ಕೊಬೇಕು. ನೀವು 1 2 3 ಅನ್ನುವಂಥ ನಂಬರ್ ಇತ್ತು, ಅದು ಫುಟ್ ನೋಟ್ ಅಂತೇಳಿ ತಿಳ್ಕೊಬೇಕು. ಜಸ್ಟ್ ಇಲ್ಲಿ ಬರ್ರಿ, ಆಟೋಮೆಟಿಕ್ಲಿ ಏನು ಮಾಡ್ತೈತಿ, ಎಂಡ್ ನೋಟ್ ಒಳಗಡೆ ನಾವು ಏನು ನೋಟ್ ಕೊಟ್ಟೇವಲ್ಲ ಆ ನೋಟ್ ಏನು ಮಾಡ್ತೈತಿ ಇಲ್ಲಿ ಶೋ ಮಾಡ್ತೈತಿ. ಇನ್ನೊಂದು ಎಕ್ಸಾಂಪಲು, ಈಗ ಇಲ್ಲೇ ಔಟ್ಪುಟ್ ಅಂತೇಳಿದೆ. ಇದಕ್ಕೆ ನಾ ಎಂಡ್ ನೋಟ್ ಕೊಡಬೇಕಾಯ್ತು. ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿ ಎಂಡ್ ನೋಟ್ ಅಂತೇಳಿ ಇದಕ್ಕೆ ಔಟ್ಪುಟ್ಟನ್ನು ಇಲ್ಲಿ ಕೊಡ್ಬೋದು ನೋಡಿ. ಬಟ್ ಆಗಲೇ ಇದು ರ್ಯಾಮದ್ದು ಆರ್ಡರ್ ನಂಬರ್ ಏನು ಬಂದಿತ್ತು, ರೋಮನ್ 1 ಬಂದಿತ್ತು. ಈಗ 2 ಒಳಗಡೆ ಶಿಫ್ಟ್ ಆಯ್ತು. ಯಾಕೆ ಹೇಳಿ, ಡಾಕ್ಯುಮೆಂಟ್ ಒಳಗಡೆ ಈ ಔಟ್ಪುಟ್ ಏನಾಗಿದೆ, ರ್ಯಾಮ್ಗಿಂತ ಫಸ್ಟ್ ಇದ್ದಿದ್ದಕ್ಕೆ ನೋಟ್ಸ್ ಒಳಗಡೆ ಇದು 1 ತೊಗೊಂತು. ಮೀನ್ಸ್ ಈ ಟೈಪ್ ಆರ್ಡರ್ ಚೇಂಜಸ್ ಆಕದೆ. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂಥ ಎಂಡ್ ನೋಟ್ಗೆ ನಾನು ಇಲ್ಲಿ ಎಕ್ಸಾಂಪಲ್ ಕೊಡ್ತಾನೆ ನೋಡಿ. ಏನಾಗಿದೆ, ಇದು ರ್ಯಾಮ್ 1 ಇದ್ದಿದ್ದು 2 ಆಗಿದೆ. ವಾಪಸ್ಸು ಅದು ಔಟ್ಪುಟ್ ಇದ್ದಿದ್ದು ಏನಾಗಿದೆ, ಈಗ ಇದು ಔಟ್ಪುಟ್ ಇದ್ದಿದ್ದು 1 ಆಗಿದೆ. ಹೌದಾ. ಈಗ ಬೈ ಚಾನ್ಸು ನಾವು ಈ ಔಟ್ಪುಟ್ಗಿಂತ ಮೊದಲು ಮತ್ತೊಂದು ಇಲ್ಲಿ ಯಾವುದೋ ಒಂದು ಎಂಡ್ ನೋಟನ್ನು ಕೊಟ್ವಿ. ಎಂಡ್ ನೋಟ್ ಇದಕ್ಕೆ ಎಂಡ್ ನೋಟ್ ಕೊಟ್ವಿ. ಇದೇನಾಗತ್ತೆ, ಈಗ 1 ಆಗತ್ತೆ. ಯಾಕೇಳಿ, ಔಟ್ಪುಟ್ಗಿಂತ ಇದು ಫಸ್ಟ್ ಇದೆ ಡಾಕ್ಯುಮೆಂಟ್ ಒಳಗಡೆ. ಇಲ್ಲ ಈ ಔಟ್ಪುಟ್ಟು ಫಸ್ಟ್ ಇದೆಯಲ್ಲ, ಇಲ್ಲಿ ಬೈ ಚಾನ್ಸ್ ನಾವು ಎಂಡ್ ನೋಟ್ ಕೊಟ್ವಿ. ಈಗ ಅದು ರ್ಯಾಮ್ 2 ಆಗಿತ್ತಲ್ಲ, ನೆಕ್ಸ್ಟ್ ಏನಾಗತ್ತೆ, ಆರ್ಡರ್ ಅದು ಚೇಂಜಸ್ ಆಗತ್ತೆ ನೋಡಿ. ಎಂಡ್ ನೋಟ್ ಅಂತೇಳಿ ವಾಪಸ್ ಇಲ್ಲಿ ನೋಡಿ, ಅದು ರ್ಯಾಮ್ ಆರ್ಡರ್ ಏನಾಯಿತು ಮತ್ತೆ ಚೇಂಜಸ್ ಆಯಿತು. ಈ ಟೈಪ್ ಏನು ಮಾಡ್ತೈತೆ, ಈ ಒಂದು ಫುಟ್ ನೋಟು ಎಂಡ್ ನೋಟು ಏನು ಮಾಡ್ತಾವೆ, ಆರ್ಡರನ್ನು ಚೇಂಜಸ್ ಮಾಡ್ಕೊತಾವೆ. ತನ್ನಿಂದ ತಾನು ಆಟೋಮೆಟಿಕ್ಲಿ ಚೇಂಜಸ್ ಆಗ್ತದೆ. ತಿಳಿದಲ್ಲ. ಡನ್. ನೆಕ್ಸ್ಟ್ ಒಂದು ಏನಿದೆಲ್ಲ ನೋಟ್ ಅಂತ ಹೇಳಿದೆ. ಈಗ ಬೈ ಚಾನ್ಸ್ ನಾವು ಇಲ್ಲೇ ಯಾವುದೋ ಒಂದು ಪೇಜ್ ಒಳಗಡೆ ಇಲ್ಲಿದ್ವಿ. ಇಲ್ಲಿಂದ ನಾನು ಫುಟ್ ನೋಟ್ಗೆ ಹೋಗ್ಬೇಕು. ನೆಕ್ಸ್ಟ್ ಫುಟ್ ನೋಟ್ ಅಂಥೇಳಿ ಇದು ಇಲ್ಲಿ ಫುಟ್ ನೋಟ್ ಇದೆ ಅಂತೇಳಿ, ನೆಕ್ಸ್ಟ್ ಫುಟ್ ನೋಟ್ ಅಂತೇಳಿ ಇಲ್ಲೊಂದು ಫುಟ್ ನೋಟ್ ಇದೆ ಅಂತೇಳಿ ಈ ಟೈಪ್. ನೆಕ್ಸ್ಟ್ ಒಂದು ಪ್ರೀವಿಯಸ್ ಹಿಂದಿನ ಫುಟ್ ನೋಟ್ಗೆ ಹೋಗ್ಬೇಕಂದಾಗ ಪ್ರೀವಿಯಸ್ ಫುಟ್ ನೋಟ್ ಅಂತೇಳಿ ಮತ್ತು ಹಿಂದಿನ ಫುಟ್ ನೋಟಿಗೆ ಬಂದು ಇದು ಸೇಮ್ ಎಂಡ್ ನೋಟ್ಗೆ ಹೋಗ್ಬೇಕಾಯ್ತು. ಎಂಡ್ ನೋಟ್ ಅಂತೇಳಿ ಇದು ಎಂಡ್ ನೋಟು. ನೆಕ್ಸ್ಟ್ ಎಂಡ್ ನೋಟು ಇಲ್ಲೊಂದಿದೆ.
ಮತ್ತು ಪ್ರೀವಿಯಸ್ ಎಂಡ್ ನೋಟ್ಗೆ ಹೋಗ್ಬೇಕಾಗಿತ್ತು ಅಂದಾಗ ಪ್ರೀವಿಯಸ್ ಎಂಡ್ ನೋಟ್ ಅಂತೇಳಿ ಕ್ಲಿಕ್ ಮಾಡಿ ಪ್ರೀವಿಯಸ್ ಎಂಡ್ ನೋಟ್ಗೆ ಬಂದು ಈ ಟೈಪ್ ನಾವೇನು ಮಾಡ್ಬೋದು, ಡಾಕ್ಯುಮೆಂಟ್ ಒಳಗಡೆ ಭಾಳಷ್ಟು ಎಂಡ್ ನೋಟು ಫುಟ್ ನೋಟ್ ಇದ್ದು ಅಂದಾಗ ಈ 4 ಆಪ್ಷನ್ಸ್ಗಳನ್ನು ಚೂಸಸ್ ಮಾಡಿ ನಾವು ಏನಿದೆಲ್ಲ ಎಲ್ಲಿ ಎಂಡ್ ನೋಟ್ ಇದೆ ಎಲ್ಲಿ ಫುಟ್ ನೋಟ್ ಇದೆ ಅನ್ನೋದನ್ನು ಈಸಿಯೆಸ್ಟಾಗಿ ಕಂಡುಹಿಡಿಯಬಹುದು. ನೆಕ್ಸ್ಟ್ ಒಂದು ಬನ್ನಿ ಶೋ ಫುಟ್ ನೋಟ್ ಅಂತೇಳಿ ಇದೆ. ಜಸ್ಟ್ ಇದನ್ನು ಕ್ಲಿಕ್ ಮಾಡಿ ಫುಟ್ ನೋಟ್ ಏರಿಯಾ ಅಂತೇಳಿ ಒಂದು ಆಪ್ಷನ್ ಇದೆ, ಎಂಡ್ ನೋಟ್ ಏರಿಯಾ ಅಂತೇಳಿ ಇದೆ. ಫುಟ್ ನೋಟ್ ನೋಡಬೇಕಾಗಿತ್ತು ಮೀನ್ಸ್ ನಾವು ಏನು ಫುಟ್ ನೋಟ್ ಟೈಪ್ ಮಾಡಿವಲ್ಲ ಆ ಏರಿಯಾನ ನೀವು ನೋಡಬೇಕಾಗಿತ್ತು ಅಂದರೆ ಜಸ್ಟ್ ಇದನ್ನು ಕ್ಲಿಕ್ ಮಾಡಿ ಓಕೆ ಅಂತೇಳಿ ಇಲ್ಲಿದೆ ನೋಡಿ. ಕರ್ಸರ್ ಏನಾಯಿತು ಈ ಫುಟ್ ನೋಟ್ ಇದಕ್ಕೆ ಬಂತು ನೋಡಿ, ಇಲ್ಲಿದೆಯಾ. ಈ ಟೈಪ್ ಏನು ಮಾಡ್ಬೋದು, ಈ ಶೋ ಫುಟ್ ನೋಟನ್ನು ಯೂಸಸ್ ಮಾಡ್ಬೋದು. ನೆಕ್ಸ್ಟ್ ಮತ್ತೆ ಕ್ಲಿಕ್ ಮಾಡಿ ಮತ್ತು ವಾಪಸ್ಸು ಎಂಡ್ ನೋಟ್ ಏರಿಯಾ ನೋಡಬೇಕಾಗಿತ್ತು ಅಂದಾಗ ಇದನ್ನು ಕ್ಲಿಕ್ ಮಾಡಿ ಓಕೆ ಅಂತೇಳಿ ಆಟೋಮೆಟಿಕ್ಲಿ ಏನಾಗತ್ತೆ ಎಂಡ್ ನೋಟ್ ಏರಿಯಾನ ಈ ಟೈಪ್ ಶೋ ಮಾಡೋದು. ಇಷ್ಟ ಇದು. ಈ ಟೈಪ್ ನಾವು ಏನು ಮಾಡ್ಬೋದು, ಈ ಶೋ ನೋಟ್ಸ್ ಅನ್ನುವಂಥದ್ದನ್ನು ಯೂಸಸ್ ಮಾಡ್ಬೋದು. ದಟ್ಸ್ ಆಲ್. ತಿಳಿದಲ್ಲ, ಇಲ್ಲಿಗೆ ಏನಾಯಿತು ಈ ಫುಟ್ ನೋಟ್ಸ್ ಅನ್ನುವಂಥ ಈ ಗ್ರೂಪು ಇಲ್ಲಿಗೆ ಕಂಪ್ಲೀಟ್ ಆಯಿತು ನೋಡಿ. ನೆಕ್ಸ್ಟ್ ಗ್ರೂಪ್ ಏನಿದೆಲ್ಲ ಸೈಟೇಷನ್ಸ್ ಆ್ಯಂಡ್ ಬಿಬ್ಲಿಯೋಗ್ರಾಫಿ ಅಂತೇಳಿದೆ. ಈ ಸೈಟೇಷನ್ ಆ್ಯಂಡ್ ಬಿಬ್ಲಿಯೋಗ್ರಾಫಿ ಅನ್ನುವಂಥ ಈ ಗ್ರೂಪ್ ಅದಕ್ಕೆ ಯೂಸಸ್ ಆಗುತ್ತೆ. ನಿಮಗೆ ನೀವು ಬುಕ್ಸ್ಗಳನ್ನು ಮಾಡುವಾಗ ಅಲ್ಲಿ ಒಂದು ಆಥರ್ ಡೀಟೇಲ್ಸ್ ನೀವು ಕೊಡಬೇಕಂದಾಗ ಈ ಒಂದು ಗ್ರೂಪ್ ಒಳಗಡೆ ಇದ್ದಂಥ ಈ ಆಪ್ಷನ್ಸ್ಗಳನ್ನು ಯೂಸಸ್ ಮಾಡ್ಬೋದು. ಯಾವ ಟೈಪ್ ನೋಡಿ, ಇಲ್ಲಿ ಇನ್ಸರ್ಟ್ ಸೈಟೇಷನ್ಸ್ ಅಂತೇಳಿದೆ. ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಆ್ಯಡ್ ನ್ಯೂ ಸೋರ್ಸ್ ಅಂತ ಕೇಳ್ತೈತಿ. ಜಸ್ಟ್ ಕ್ಲಿಕ್ ಮಾಡಿ ವಾಪಸ್ ಇಲ್ಲಿ ಚೂಸ್ ಮಾಡ್ಬೋದು ನೀವು. ಏನು ಈ ನಾವು ಮಾಡಕ್ಕೆ ಕುಂತಿದ್ದು ಬುಕ್ ಅನ್ನೋದಿತ್ತು ಬುಕ್ ಅಂತೇಳಿ ಚೂಸಸ್ ಮಾಡಿ, ಇಲ್ಲ ರಿಪೋರ್ಟ್ ಅನ್ನೋದಿತ್ತು ರಿಪೋರ್ಟ್ ಅಂತೇಳಿ ಚೂಸಸ್ ಮಾಡಿ. ವೆಬ್ಸೈಟ್ ಅಂತ ಒಂದಿದೆ ನೋಡಿ, ಸೌಂಡ್ ರೆಕಾರ್ಡಿಂಗ್ ಅಂತೇಳಿದೆ, ಫಿಲ್ಮ್ ಅಂತೇಳಿದೆ, ಕೇಸ್ ಅಂತೇಳಿದೆ. ಈ ಟೈಪ್ ನೀವು ಏನು ಮಾಡ್ಬೋದು, ಇಲ್ಲಿ ಟೈಪ್ಸ್ ಆಫ್ ಸೋರ್ಸ್ಗಳನ್ನು ಯೂಸಸ್ ಮಾಡ್ಬೋದು. ಇಲ್ಲಿ ಏನು ಮಾಡ್ತಾನೆ ನಾನು ಬುಕ್ ಅಂತೇಳಿ ಚೂಸಸ್ ಮಾಡ್ತಾನೆ. ಇಲ್ಲಿ ಆಥರ್ ನೇಮ್ ಕೇಳ್ದೈತೆ, ಆಥರ್ ನೇಮ್ ನಿಮ್ಗೆ ಏನು ಬೇಕಲ್ಲ ಅದನ್ನು ಇಲ್ಲಿ ಏನು ಮಾಡಿ ಟೈಪ್ ಮಾಡಿ. ನೆಕ್ಸ್ಟ್ ಇಲ್ಲಿ ಟೈಟಲ್ ಕೇಳ್ದೈತೆ, ಟೈಟಲ್ ಟೈಪ್ ಮಾಡಿ. ಐ ಮೀನ್ಸ್ ಈ ಬುಕ್ಕಿನ ಟೈಟಲ್ ಏನಿದೆ, ಇಯರ್ ಯಾವುದು ಅಂತ ಕೇಳ್ತೈತಿ, ಇಯರನ್ನು ಇಲ್ಲಿ ಟೈಪ್ ಮಾಡಿ. ನೆಕ್ಸ್ಟ್ ಒಂದು ಸಿಟಿ ಕೇಳ್ತೈತಿ, ಇಲ್ಲಿ ಸಿಟಿ ಟೈಪ್ ಮಾಡಿ. ಇಲ್ಲಿ ಪಬ್ಲಿಷರ್ ಅಂತೇಳಿ ಕೇಳ್ತೈತಿ. ಈ ಟೈಪ್ ನೀವು ಏನು ಮಾಡ್ಬೋದು, ಈ ಎಲ್ಲ ಡೀಟೇಲ್ಸನ್ನು ಫಿಲ್ ಮಾಡಿ ಇಲ್ಲಿ ಓಕೆ ಅಂತೇಳಿ ಓಕೆ. ಆಟೋಮೆಟಿಕ್ಲಿ ಸೈಟೇಷನ್ಸ್ ಏನಾಕತಿ ಇಲ್ಲೇ ಶೋ ಆಕತ್ತೆ ನಿಮಗೆ, ಗೊತ್ತಲ್ಲ. ಈಗ ನಾನು ಈ ಬುಕ್ಕಿನ ಲಾಸ್ಟ್ಗೆ ಏನಿದೆಯಲ್ಲ ಇಲ್ಲೇ ನಾನು ಆಥರ್ ಡೀಟೇಲ್ಸ್ ಇಲ್ಲಿ ಕೊಡಬೇಕಾಗಿತ್ತು. ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಬಂದು ಜಸ್ಟ್ ಇಲ್ಲಿ ಚೂಸ್ ಮಾಡಿ ಆಟೋಮೆಟಿಕ್ಲಿ ಈ ಟೈಪ್ ಶೋ ಮಾಡ್ತದೆ. ಇದು ಶಾರ್ಟ್ ಒಳಗಡೆ ಬಂದು ಈ ಟೈಪ್ ಶಾರ್ಟ್ ಬೇಡ ಬಿಬ್ಲಿಯೋಗ್ರಾಫಿ ಬೇಕಂದಾಗ ಇಲ್ಲಿ ಬಿಬ್ಲಿಯೋಗ್ರಾಫಿ ಅಂತೇಳಿ ಚೂಸ್ ಮಾಡಿ. ಇವು ಎರಡು ಸ್ಟೈಲ್, ಇವು ಈ ಸ್ಟೈಲ್ ಚೂಸ್ ಮಾಡ್ಬೋದು, ಇಲ್ಲ ಈ ಸ್ಟೈಲ್. ಜಸ್ಟ್ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಏನಾಗುತ್ತೆ ಈ ಟೈಪ್ ಆಥರ್ ಡೀಟೇಲ್ಸ್ ಈ ಟೈಪ್ ನಿಮಗೆ ಶೋ ಮಾಡ್ತದೆ. ಇಲ್ಲಿ ವಾಪಸ್ ನೀವು ಸ್ಟೈಲ್ ಏನೋ ಚೇಂಜಸ್ ಮಾಡೋದಿತ್ತು ಇಲ್ಲಿದೆಲ್ಲ ಇಲ್ಲಿ ಸ್ಟೈಲ್ಸ್ ಒಳಗಡೆ ಬಂದು ಇಲ್ಲಿ ಸ್ಟೈಲ್ಸ್ ನಿಮ್ಗೆ ಯಾವ್ದು ಬೇಕಲ್ಲ ಆ ಸ್ಟೈಲನ್ನು ಇಲ್ಲಿ ಚೂಸ್ ಮಾಡ್ಬೋದು. ಈ ಟೈಪ್ ಯಾವ ಸ್ಟೈಲ್ ಬೇಕಲ್ಲ ಆ ಸ್ಟೈಲನ್ನು ಏನು ಮಾಡ್ಬೋದು ಇಲ್ಲಿ ಚೇಂಜಸ್ ಮಾಡ್ಬೋದು ನೀವು. ದಟ್ಸ್ ಆಲ್. ಗೊತ್ತಲ್ಲ ನೋಡಿ. ಈ ಟೈಪ್ ಬುಕ್ ಒಳಗಡೆ ನೀವೇನು ಮಾಡ್ಬೋದು, ಆ ಬುಕ್ಕಿನ ಆಥರ್ ಡೀಟೇಲ್ಸನ್ನು ಈ ಟೈಪ್ ನೀವು ಏನು ಮಾಡ್ಬೋದು, ಈ ಒಂದು ಸೈಟೇಷನ್ಸ್ ಆ್ಯಂಡ್ ಬಿಬ್ಲಿಯೋಗ್ರಾಫಿ ಅನ್ನುವಂಥ ಈ ಗ್ರೂಪನ್ನು ಯೂಸಸ್ ಮಾಡಿ ಈ ಟೈಪ್ ಡೀಟೇಲ್ಸನ್ನು ಕೊಡ್ಬೋದು. ಇದು ಒನ್ ಟೈಪ್ ಆಯಿತು. ಇನ್ನೊಂದು ಟೈಪ್ ಇದನ್ನು ಹೆಂಗೆ ಯೂಸಸ್ ಮಾಡ್ಬೋದು, ನಿಮ್ಮ ಬುಕ್ ಒಳಗಡೆ ಯಾವುದೋ ಒಂದು ಪ್ಯಾರಾಗೆ ಸಂಬಂಧಪಟ್ಟಂಥದ್ದು ಈ ನೋಟ್ಸ್ ಏನಿದೆಯಲ್ಲ ಇದು ನಾನು ಬೇರೆ ಬುಕ್ಲಿಂದ ನಾನು ಇದನ್ನು ಕಾಪಿ ಮಾಡೇನೆ. ಇದಕ್ಕೆ ಸಂಬಂಧಪಟ್ಟಂಥ ಕ್ರೆಡಿಟನ್ನು ಆ ವ್ಯಕ್ತಿಗೆ ನಾವು ಕೊಡಬೇಕಾಗಿತ್ತು, ಮೀನ್ಸ್ ಆ ವ್ಯಕ್ತಿ ಡೀಟೇಲ್ಸ್ ಇಲ್ಲಿ ಕೊಡಬೇಕಾಗಿತ್ತು, ಆವಾಗೂ ಯೂಸಸ್ ಮಾಡ್ಬೋದು. ಇಲ್ಲ ಆ ವೆಬ್ಸೈಟ್ ಡೀಟೇಲ್ಸ್ ಇಲ್ಲಿ ಕೊಡಬೇಕಾಗಿತ್ತು, ಆ ವೆಬ್ಸೈಟ್ ಡೀಟೇಲ್ಸನ್ನು ನೀವು ಇಲ್ಲಿ ಕೊಡ್ಬೋದು. ಇದು ಸೇಮ್ ಎಲ್ಲ ಆಪ್ಷನ್ಸ್ ಇದೆ ಇಲ್ಲಿ ತಿಳಿತಾ. ಆ್ಯಡ್ ನ್ಯೂ ಸೋರ್ಸ್ ಒಳಗಡೆ ಇಲ್ಲಿದೆ ನೋಡಿ, ಏನಿದೆ ವೆಬ್ಸೈಟ್ ಅಂತ ಹೇಳಿದೆ ನೋಡಿ. ವೆಬ್ಸೈಟ್ಲಿಂದ ತೊಗೊಂಡಿದ್ದಿತ್ತು ಈ ವೆಬ್ಸೈಟ್ ಡೀಟೇಲ್ಸನ್ನು ಇಲ್ಲಿ ಫಿಲ್ ಮಾಡ್ಬೋದು. ಈ ಎಲ್ಲ ಡೀಟೇಲ್ಸು ಸೇಮ್ ಅಲ್ಲ, ನೀವು ಇಲ್ಲಿ ಯಾವ ಟೈಪ್ ಚೇಂಜಸ್ ಮಾಡ್ಬೋದು ಆ ಟೈಪ್ ಚೇಂಜಸ್ ಆಗುತ್ತೆ. ಇಲ್ಲಿ ಫಿಲ್ಮ್ ಅಂತೇಳಿ ಚೂಸ್ ಮಾಡಿ ಫಿಲ್ಮ್ ಸಂಬಂಧಪಟ್ಟಿದ್ದು ಇಲ್ಲಿ ಕೇಳ್ತದೆ. ನೆಕ್ಸ್ಟ್ ಒಂದು ಕೇಸ್ ಅಂತೇಳಿ ಕೇಸಿಗೆ ಸಂಬಂಧಪಟ್ಟಂಥ ಡೀಟೇಲ್ಸನ್ನು ಇಲ್ಲಿ ಕೇಳ್ತದೆ. ಈ ಟೈಪ್ ನೀವೇನು ಮಾಡ್ಬೋದು, ಯಾವ ಟೈಪ್ ಬೇಕಲ್ಲ ಆ ಟೈಪ್ ಇದನ್ನು ಯೂಸಸ್ ಮಾಡ್ಬೋದು. ದಟ್ಸ್ ಆಲ್. ನೆಕ್ಸ್ಟ್ ಒಂದು ಏನಿದೆಲ್ಲ ಇದು ಗೊತ್ತಾಯ್ತು ನಿಮಗೂ, ಸೈಟೇಷನ್ಸನ್ನು ಯಾವ ಟೈಪ್ ನಾವು ಆ್ಯಡ್ ಮಾಡ್ತೇವೆ ಅಂತೇಳಿ. ನೆಕ್ಸ್ಟ್ ಸ್ಟೈಲ್ ಯಾವ ಟೈಪ್ ಯೂಸಸ್ ಮಾಡ್ತೇವೆ. ನೆಕ್ಸ್ಟ್ ಒಂದು ಬಿಬ್ಲಿಯೋಗ್ರಾಫಿನ ಯಾವ ಟೈಪ್ ಯೂಸಸ್ ಮಾಡ್ತೇವೆ ಅನ್ನೋದು ಗೊತ್ತಾಯಿತು. ನೆಕ್ಸ್ಟ್ ಒಂದು ಇಲ್ಲೊಂದು ಆಪ್ಷನ್ ಇದೆ ನೋಡಿ, ಮ್ಯಾನೇಜ್ ಸೋರ್ಸ್ ಅಂತೇಳಿ ಒಂದು ಆಪ್ಷನ್ ಇದೆ. ಜಸ್ಟ್ ಇದನ್ನು ಕ್ಲಿಕ್ ಮಾಡಿ ಇಲ್ಲೇ ನಾವು ಮೊದಲೇ ಏನು ಮಾಡಿದ್ದಿದೆ, ಕೆಲವೊಂದಿಷ್ಟು ಆಥರ್ ಡೀಟೇಲ್ಸನ್ನು ಇಲ್ಲೇ ನಾನು ಟೈಪ್ ಮಾಡಿ ಸೇವ್ ಮಾಡಿದ್ದಿದೆ. ಫಸ್ಟ್ ನೋಡಿ ಇಲ್ಲೊಂದು ಇದೆ ಕರೆಂಟ್ ಲಿಸ್ಟ್ ಅಂತೇಳಿ ಇದೆ. ಈ ಲಿಸ್ಟ್ ಏನು ಗೊತ್ತಾ, ಈಗ ನಾವು ಯೂಸಸ್ ಮಾಡುವಂಥ ಲಿಸ್ಟ್ ಇದು. ನೋಡಿ ಇದನ್ನು ನಾನು ಡಿಲೀಟ್ ಮಾಡಬೇಕಾಗಿತ್ತು ಈ ಲಿಸ್ಟ್ಲಿಂದ. ಇಲ್ಲಿ ಡಿಲೀಟ್ ಡಿಸೇಬಲ್ ಆಗಿದೆ. ಯಾಕೆ ಡಿಸೇಬಲ್ ಆಗಿದೆ ಹೇಳಿ, ಡಾಕ್ಯುಮೆಂಟ್ ಒಳಗಡೆ ನಾವು ಈ ನೇಮನ್ನು ಯೂಸಸ್ ಮಾಡೇವೆ. ಫಸ್ಟ್ ಏನು ಮಾಡಿ ಈ ನೇಮ್ ಕ್ಯಾನ್ಸಲ್ ಮಾಡಿ ಇಲ್ಲಿ, ಆಮ್ಯಾಗ ಮ್ಯಾನೇಜ್ ಸೋರ್ಸ್ ಒಳಗಡೆ ಬನ್ನಿ. ಈಗ ಇದು ಡಿಲೀಟ್ ಆಗುತ್ತೆ ನೋಡಿ, ಡಿಲೀಟ್ ಎನೇಬಲ್ ಆಗಿದೆ. ಡಿಲೀಟ್ ಮಾಡಿ ನೋಡಿ, ಇಷ್ಟು ಆಥರ್ ಡೀಟೇಲ್ಸ್ ನಮ್ಮ ಕಡೆ ಇದೆ. ಈಗ ಈ ಬುಕ್ ಮಾಡೋಕ್ಕೇನಿದೆ 2 ಮಂದಿ ಆಥರ್ ಡೀಟೇಲ್ಸನ್ನು ನಾನು ಕೊಡಬೇಕಾಗಿತ್ತು, ಇಲ್ಲ 3 ಮಂದಿ ಡೀಟೇಲ್ಸನ್ನು ಕೊಡಬೇಕಾಗಿತ್ತು. ಇಲ್ಲೇನು ಮಾಡಿ ಜಸ್ಟ್ ಇದನ್ನು ಕ್ಲಿಕ್ ಮಾಡಿ ಕಾಪಿ ಅಂತೇಳಿ, ಕಾಪಿ ಅಂದ್ಬಿಟ್ಲಿ ಏನಾಗುತ್ತೆ ಇಲ್ಲೇ ಕರೆಂಟ್ ಲಿಸ್ಟ್ ಒಳಗಡೆ ಅದು ಸೇವ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಕ್ಲಿಕ್ ಮಾಡಿ ಮತ್ತೆ ಇಲ್ಲಿ ಕಾಪಿ ಅಂತೇಳಿ
ನೆಕ್ಸ್ಟ್ ಇಲ್ಲಿ ಕ್ಲಿಕ್ ಮಾಡಿ ಕಾಪಿ ಅಂತೇಳಿ ಈ ಟೈಪ್. ಇಲ್ಲ ಯಾವುದೋ ಒಂದು ಬೇಡಾಗಿತ್ತು ತಿಳಿತಾ ಅದನ್ನು ಜಸ್ಟ್ ಹಿಂಗೆ ಕ್ಲಿಕ್ ಮಾಡಿ ಡಿಲೀಟ್ ಅಂತೇಳಿ ಡಿಲೀಟ್. ಫಸ್ಟ್ ಈ ಟೈಪ್ ಕರೆಂಟ್ ಲಿಸ್ಟ್ ಒಳಗಡೆ ತೊಗೋಬೇಕು. ಕರೆಂಟ್ ಲಿಸ್ಟ್ ಒಳಗಡೆ ತೊಗೊಂಡು ಕ್ಲೋಸ್ ಅಂತೇಳಿ ಕ್ಲೋಸ್. ನೆಕ್ಸ್ಟ್ ಒಂದು ಇಲ್ಲಿ ಬಂದು ಆ ಡೀಟೇಲ್ಸ್ ಕೊಡಬೇಕಾಯಿತು. ಇಲ್ಲೇ ನೀವು ಶಾರ್ಟಾಗಿ ಇಲ್ಲೂ ಯೂಸಸ್ ಮಾಡ್ಬೋದು, ಇಲ್ಲ ಫುಲ್ ಡೀಟೇಲ್ಸ್ ಬೇಕಂದಾಗ ಬಿಬ್ಲಿಯೋಗ್ರಫಿ ಅಂತೇಳಿ ಚೂಸಸ್ ಮಾಡಿ ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಿ ಇಲ್ಲಿ ಏನಾಗುತ್ತೆ ಈ ಟೈಪ್ 2 ಮಂದಿ ಆಥರ್ ಡೀಟೇಲ್ಸ್ ಏನು ಮಾಡ್ತದೆ ಈ ಟೈಪ್ ಶೋ ಮಾಡ್ತದೆ ತಿಳಿತಲ್ಲ. ಈ ಟೈಪ್ ನೀವೇನು ಮಾಡ್ಬೋದು ಕರೆಂಟ್ ಲಿಸ್ಟ್ ಒಳಗಡೆ ಎಷ್ಟು ಆಥರ್ ಬೇಕಲ್ಲ ಅಷ್ಟು ಆಥರ್ಗಳನ್ನು ಇಲ್ಲಿಂದ ಕಾಪಿ ಮಾಡಿ ಇಲ್ಲಿ ತೊಗೋಬೋದು ತಿಳಿತಲ್ಲ. ನೆಕ್ಸ್ಟ್ ಬೇಡಾಗಿತ್ತು ನಿಮಗೆ ಯಾವುದೋ ಒಂದು ಡೀಟೇಲ್ಸ್ ಬೇಡಾಗಿತ್ತು ಜಸ್ಟ್ ಕ್ಲಿಕ್ ಮಾಡಿ ಡಿಲೀಟ್ ಅಂತೇಳಿ ವಾಪಸ್ ಅದು ಡಿಲೀಟ್ ಆಗುತ್ತೆ ಈ ಟೈಪ್ ಡಿಲೀಟ್ ಮಾಡು ತಿಳಿತಾ. ನೆಕ್ಸ್ಟ್ ಇಲ್ಲಿ ಯಾವುದೋ ಒಂದು ಆಥರದ್ದು ಡೀಟೇಲ್ಸನ್ನು ಎಡಿಟ್ ಮಾಡೋದಿತ್ತು ಆಥರ್ ಮ್ಯಾಗ ಜಸ್ಟ್ ಹಿಂಗೆ ಕ್ಲಿಕ್ ಮಾಡಿ ಎಡಿಟ್ ಅಂತೇಳಿ ವಾಪಸ್ ಇಲ್ಲಿ ಎಡಿಟ್ ಮಾಡ್ಬೋದು. ಇಲ್ಲ ನ್ಯೂಲಿ ಯಾವುದೋ ಒಂದು ಜಾಯಿನ್ ಮಾಡೋದಿತ್ತು ಇಲ್ಲಿ ನ್ಯೂ ಅಂತೇಳಿ ಮತ್ತೆ ಇಲ್ಲಿ ಏನು ಮಾಡ್ಬೋದು ನೀವು ಆಥರ್ ಡೀಟೇಲ್ಸನ್ನು ಇಲ್ಲಿ ಆ್ಯಡ್ ಮಾಡ್ಬೋದು. ಈ ಟೈಪ್ ನೀವೇನು ಮಾಡ್ಬೋದು ಈ ಮ್ಯಾನೇಜ್ ಸೋರ್ಸ್ ಅನ್ನುವಂಥ ಈ ಆಪ್ಷನನ್ನು ಯೂಸಸ್ ಮಾಡ್ಬೋದು ಅಂತೇಳಿ. ಇಲ್ಲಿಗೇನಾಯಿತು ಈ ಟೇಬಲ್ ಆಫ್ ಕಂಟೆಂಟ್ಸು ಫುಟ್ನೋಟು ಈ ಸೈಟೇಷನ್ಸ್ ಆ್ಯಂಡ್ ಬಿಬ್ಲಿಯೋಗ್ರಫಿ ಅನ್ನುವಂಥ ಈ 3 ಗ್ರೂಪ್ ಏನದು ಇಲ್ಲಿಗೆ ಕಂಪ್ಲೀಟ್ ಆದವು ತಿಳಿತಲ್ಲ. ಡನ್. ಥ್ಯಾಂಕ್ ಯು.